ಯಾವೈ ಲಸತ್ಶ್ರೀ ತುಳಸಿ ವಿಮಿಶ್ರ ಕೃಷ್ಣಾಂಘ್ರಿರೇಣ್ಯಭ್ಯಧಿಕಾಂಬುನೇತ್ರಿ ಪುನತ್ಯಶೇಷಾನ್ ಉಭಯತ್ರ ಲೋಕಾನ್ ಕಸ್ತಾಂ ನ ಸೇವೇತ ಮರಿಷ್ಯಮಾಣಃ. ಭಾಗವತ್ ಸಾರೋದ್ಧಾರದ 24ನೇ ಶ್ಲೋಕ ಇದು. ಇದು ಭಾಗವತದ 1ನೇ ಸ್ಕಂದದ 19ನೇ ಅಧ್ಯಾಯದ 6ನೇ ಶ್ಲೋಕ. ನದ್ಯಂತರಂ ವಿಹಾಯ ಅಮರ್ತ್ಯ ನದ್ಯಾಮೇವ ಕುತಃ ಪ್ರಾಯೋಪವಿಷ್ಟಃ ಅಂತ ಅದನ್ನು ವಿಷ್ಣು ತೀರ್ಥರು ಕೂಡ ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಡ್ತಾ ಇದ್ದಾರೆ. ಅನೇಕ ನದಿಗಳಿವೆ. ಆ ಅನೇಕ ನದಿಗಳಿದ್ದಾಗ ಆ ಬೇರೆ ಎಲ್ಲ ನದಿಗಳನ್ನು ಬಿಟ್ಟು ಇದೇ ನದಿಯಲ್ಲೇ ಅವನು ಯಾಕೆ ಪ್ರಾಯೋಪವೇಶಕ್ಕೆ ಕೂತ್ಕೊಂಡ ಅಂತ ಪ್ರಶ್ನೆ. ಅದಕ್ಕೆ ಈ ನದಿಯ ಮಹತ್ವವನ್ನು ಹೇಳುವಂಥ ಒಂದು ಶ್ಲೋಕ ಇದು. ಈ ಕೃಷ್ಣನ ಪಾದಕಮಲಗಳಿಗೆ ಎಳೆಯ ತುಳಸಿಯನ್ನ ಭಕ್ತರು ಅರ್ಪಿಸಿರ್ತಾರೆ. ಕೃಷ್ಣ ಅಥವಾ ವಿಷ್ಣುವಿನ ಪಾದಗಳಿಗೆ ಆ ಪಾದದಿಂದ ಬಂದಂಥ ನದಿ ಇದು. ಆದ್ದರಿಂದಾಗಿ ಆ ಕೃಷ್ಣನ ಪಾದ ಧೂಳಿಯನ್ನ ತಂದು ಭಕ್ತರಿಗೆಲ್ಲ ಮುಟ್ಟಿಸ್ತದೆ. ಮತ್ತೆ ಎಲ್ಲ ಲೋಕಕ್ಕೂ ಕೂಡ ಒಳ ಹೊರಗಿನ ಶುದ್ಧಿಗೆ ಕಾರಣೀಭೂತವಾದಂತಹ ನದಿ ಇದು. ಸಾವಿನ ಅಂಚಿನಲ್ಲಿರುವಂತಹ ಯಾವ ವ್ಯಕ್ತಿ ಆದರೂ ಕೂಡ ಇದನ್ನು ಸೇವಿಸಲೇಬೇಕು ಅಂತ ಅದ್ಭುತವಾದಂತಹ ನದಿ. ಒಂದ ಅಲ್ಲಿಯೇ ಹೋಗಿ ಅದನ್ನು ಸೇವಿಸಬೇಕು, ಅಥವಾ ಆ ನದಿಯ ನೀರನ್ನು ನಾವೇನು ನಮ್ಮಲ್ಲಿ ತಂದಿಟ್ಕೊಂಡಿರ್ತೀವಿ ಅದನ್ನಾದರೂ ಸೇವಿಸಬೇಕು. ಹೀಗೆ ಮಾಡಿದ್ದಾದ್ರೆ ಅದು ಆತನನ್ನು ಸಂಸಾರದಿಂದ ದಾಟಿಸ್ತದೆ. ಇದು ಆ ಶ್ಲೋಕದ ಅಭಿಪ್ರಾಯ. ಭಾಗವತದ ಪಂಚಮ ಸ್ಕಂದದಲ್ಲಿ ಆ ಭಾಗೀರಥಿ ಗದ್ಯದಲ್ಲಿ ಅದರ ಮಹಿಮೆಯನ್ನ ವರ್ಣನೆ ಮಾಡ್ತಾರಂತೆ. ಅದನ್ನ ವಿಷ್ಣು ತೀರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ಕೂಡ ಹೇಳ್ತಾರೆ. ತಚ್ಚರಣ ಪಂಕಜ ಅವನೇಜನ ಅರುಣ ಕಿಂಜಲ್ಕೋಪರಂಜಿತ ಅಖಿಲ ಜಗಧಗ ಮಲಾಪಹ ಉಪಸ್ಪರ್ಶನಾಂ ಅಮಲ ಅಂತ ಅದರ ವರ್ಣನೆ ಇದೆ. ತ್ರಿವಿಕ್ರಮನ ಪಾದಕಮಲವನ್ನ ಬ್ರಹ್ಮದೇವರು ತೊಳೆದರಲ್ಲ, ಆಗ ಆ ಭಗವಂತನ ಪಾದದ ಧೂಳಿ ಈ ಎಲ್ಲ ಕಡೆ ಸಮ್ಮಿಶ್ರವಾಯಿತು. ಆ ಗಂಗಾ ನದಿಯಲ್ಲೂ ಕೂಡ ಪಾದ ಧೂಳಿ ಬಂತು. ಸಕಲ ಜಗತ್ತಿನ ಪಾಪವನ್ನು ಪರಿಹಾರ ಮಾಡುವಂತಹ ನದಿ ಅದು. ವಿಷ್ಣುವಿನ ಪಾದಕಮಲದಿಂದ ಬಂದ ನೀರಾದ್ದರಿಂದ ವಿಷ್ಣುಪದಿ ಅಂತ ಅದಕ್ಕೆ ಹೆಸರು. ಅದು ಸಾವಿರಾರು ಯುಗಗಳ ಕಾಲ ಹರಿತದಂತೆ. ದುಲೋಕದ ತುದಿಯಲ್ಲಿ ಅದು ಬಂದು ಕೂತ್ಕೊಂಡಿದೆ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ದಿವೋ ಮೂರ್ಧನಿ ಅಪತತಾರ ಎತ್ತದ್ ವಿಷ್ಣು ಪದಮಾಹು ಯತ್ರವಾ ವೀರವ್ರತಃ ಔತ್ತಾನಪಾದಿ ಪರಮ ಭಾಗವತಃ ಅಸ್ಮತ್ ಕುಲದೇವತಾ ಹರಿಚರಣ ಪಾದೋದಕಮಿತಿ ಯಾ ಮಧುನಾಪಿ ಪರಮಾದರೇಣ ಶಿರಸಾ ವಿಭರ್ತಿ. ಆ ಶಿಂಶುಮಾರ ಲೋಕದಲ್ಲಿ ಪರಮ ಭಾಗವತನಾದಂತಹ ಧ್ರುವರಾಜ ಇದು ನಮ್ಮ ದೇವತೆಯಾದಂಥ ಹರಿಯ ಪಾದಕಮಲದ ತೀರ್ಥ ಅಂತ ತಿಳಿದುಕೊಂಡು ಇವತ್ತು ಅದನ್ನ ಧರಿಸ್ತಾನೆ. ಮತ್ತೆ ಸಪ್ತರ್ಷಿಗಳು ಕೂಡ ಅದನ್ನ ಧರಿಸ್ತಾರೆ. ಅಲ್ಲಿಂದ ಅದು ಈ ಚಂದ್ರಮಂಡಲಕ್ಕೆ ಬಂದು ಅಲ್ಲಿಂದ ಶತಕೋಟಿ, ಮೇರು ಪರ್ವತದಲ್ಲಿ ಶತಕೋಟಿ ಅಂತ ಏನು ಚತುರ್ಮುಖ ಬ್ರಹ್ಮದೇವರ ಒಂದು ಮಂದಿರ ಇದೆ, ಅಲ್ಲಿ ಅದು ಬಂದು ತಲುಪ್ತದೆ. ಅಲ್ಲಿಂದ 4 ದಿಕ್ಕಿಗಳಿಗೆ ಅದು ಹರಿತದಂತೆ. ತತಶ್ಚತುರ್ಧಾ ಭಿದ್ಯಮಾನ ಚತುರ್ಭಿಃ ನಾಮಭಿಃ ಚತುರ್ದಿಶಂ ಅಭಿಸ್ಯಂದತಿ ನದ ನದೀಪತಿಮೇವ ಅಭಿನಿವಿಶತೆ ಸೀತಾ ಅಲಕನಂದ ಚಕ್ಷುರ್ ಭದ್ರಾ ಇತಿ. ಅದಕ್ಕೆ 4 ಹೆಸರು: ಸೀತಾ, ಅಲಕನಂದ, ಚಕ್ಷುಷು ಮತ್ತೆ ಭದ್ರಾ ಎಂಬುದಾಗಿ. ಸೀತಾ ನದಿ ಅಪೂರ್ವ ದಿಕ್ಕಿನ ಭದ್ರಾಶ್ವ ವರ್ಷದಲ್ಲಿ ಹರಿದು ಲವಣ ಸಮುದ್ರಕ್ಕೆ ಹೋಗ್ತದೆ. ಚಕ್ಷು ಅನ್ನುವ ಒಂದು ಭಾಗ ಅದು ಪಶ್ಚಿಮದ ಕೇತುಮಾಲ ವರ್ಷವನ್ನು ದಾಟಿ ಪಶ್ಚಿಮ ಲವಣ ಸಮುದ್ರವನ್ನು ಸೇರ್ತದೆ. ಮತ್ತೆ ಭದ್ರಾ ನದಿ ಉತ್ತರ ಕುರು ವರ್ಷದಲ್ಲಿ ಹರಿದು ಅದು ಕೂಡ ಉತ್ತರ ಲವಣ ಸಮುದ್ರವನ್ನ ಸೇರ್ತದೆ.
ಅಲಕನಂದ ನದಿ ಭರತ ವರ್ಷದಲ್ಲಿ ಹರಿದು ಆ ಲವಣ ಸಮುದ್ರಕ್ಕೆ ಸೇರ್ತದೆ ಅಂತ, ದಕ್ಷಿಣದ ಲವಣ ಸಮುದ್ರವನ್ನು ಸೇರ್ತದೆ ಅಂತ ಅದರ ವರ್ಣನೆ ಮಾಡಿದ್ದಾರೆ. ಈ ಹಿಂದೆ ಆ ಸಗರ ಚಕ್ರವರ್ತಿ ವಂಶದಲ್ಲಿ ಬಂದಂತಹ ಭಗೀರಥ ಅದನ್ನ ಒಲಿಸಿಕೊಂಡಿದ್ದ. ಅಲ್ಲಿ ಈ ಜಗತ್ತಿಗೆ ನೀನು ಬರಬೇಕು ಅಂತ ಅವಳನ್ನು ಪ್ರಾರ್ಥನೆ ಮಾಡಿದ. ನಂದು ಮಹಾವೇಗ ಇರ್ತದೆ, ಆ ಮಹಾವೇಗವನ್ನು ತಡ್ಕೊಳ್ಳುವವರು ಯಾರು ಅಂತ ಅವಳು ಕೇಳಿದ್ಲು. ಆಗ ಶಿವ ನಿನ್ನ ವೇಗವನ್ನು ತಡ್ಕೋತಾನೆ ಅಂತ ಭಗೀರಥ ಹೇಳಿದ್ದ. ಶಿವನನ್ನು ಒಲಿಸ್ಕೊಂಡಿದ್ದ. ಅದನ್ನೆಲ್ಲ ನೋಡಿದ್ದೇವೆ. ಹೀಗೆ ಆ ಸಗರನ ಮಕ್ಕಳು ಏನಿದ್ರು 60,000 ಜನ ಕಪಿಲನ ನೇತ್ರಾಗ್ನಿಗೆ ಸುಟ್ಟು ಭಸ್ಮ ಆಗಿದ್ರು. ಅವರ ಭಸ್ಮದ ಮೇಲೆ ಗಂಗಾ ನದಿ ಹರಿದಿದ್ದರಿಂದ ಅವರಿಗೆಲ್ಲ ಸ್ವರ್ಗ ಸಿಕ್ಕಿತು. ಇನ್ನು ನಾವಾಗಿಯೇ ಅಲ್ಲಿ ಹೋಗಿ ಸ್ನಾನ ಮಾಡಿದರೆ ಅದಕ್ಕೆ ಮಹಾಫಲ ಇದೆ ಅಂತ ವರ್ಣನೆ ಮಾಡ್ತಾರೆ. ಇದಕ್ಕಾಗಿ ಅವನು ಗಂಗಾ ಪ್ರವಾಹದ ನಡುವೆನೇ ಒಂದು ಅರಮನೆ ಮಾಡಿಕೊಂಡು ಅಲ್ಲಿರ್ತಿದ್ದ. ಹೀಗೆ ಗಂಗೆಗೆ ಮಹಿಮೆ ಇದೆ, ಮತ್ತು ಇವನಿಗೂ ಕೂಡ ಜ್ಞಾನ ಪ್ರಾಪ್ತಿಯೂ ಆಗಬೇಕಾಗಿತ್ತು. ಅದಕ್ಕಾಗಿ ಅವನು ಶುಕಾಚಾರ್ಯರಿಂದ ಭಾಗವತದ ಶ್ರವಣವನ್ನು ಕೂಡ ಮಾಡಿದ. ತತ್ರ ಉಪಜಗ್ಮುಹು ಭುವನಂ ಪುನಾನಾಹ ಮಹಾನುಭಾವಾಹ ಮುನಯಃ ಸಶಿಷ್ಯಾಹ ತಾಯೇಣ ತೀರ್ಥಾದಿಗಮಾಪದೇಶೈಃ ಸ್ವಯಂ ಹಿ ತೀರ್ಥಾನಿ ಪುನಂತಿ ಸಂತಃ. ಇದು 1ನೇ ಸ್ಕಂದದ 19ನೇ ಅಧ್ಯಾಯದ 8ನೇ ಶ್ಲೋಕ. ಅಲ್ಲಿ ಯಾರ್ಯಾರು ಬಂದರು ಅಂತ ವರ್ಣನೆ ಮಾಡ್ತಾರೆ. ಒಂದು 4-5 ಶ್ಲೋಕಗಳಿವೆ. ಅದರಲ್ಲಿ ಒಂದು ಶ್ಲೋಕವನ್ನ ಇಲ್ಲಿ ತಗೊಂಡಿದ್ದಾರೆ ವಿಷ್ಣು ತೀರ್ಥರು. ಅತ್ರಿರ್ ವಸಿಷ್ಠಶ್ಚವನ ಶರದ್ವಾನ್ ಅಂತ ಹೀಗೆಲ್ಲ. ಸತ್ಯಂ ಭಾಗಿ ಶ್ರೀಮದ್ ಭಾಗೀರಥ್ಯಾಹ ಮಹಾಮಹಾತ್ಮ್ಯಂ ತತಸ್ತಸ್ಯಾಯೇವ ಅನ್ಯಪರಿತ್ಯಾಗೇನ ಸೇವ್ಯತಾಪಿ ಶ್ರೀಹರಿಕಥೆಯ ತದ್ಭಕ್ತ ಸಂಗೇನ ಚ ತತ್ರ ಭಾವ್ಯಂ. ಗಂಗಾ ನದಿಗೆ ಇಷ್ಟೊಂದು ಪಾವಿತ್ರ್ಯ ಇದೆ, ಇಲ್ಲ ಅಂತಲ್ಲ. ಆ ಪಾವಿತ್ರ್ಯ ಇದ್ದ ಮಾತ್ರಕ್ಕೆ ಅದು ಉಪಯೋಗ ಆಗೋದಿಲ್ಲ. ಅಲ್ಲಿ ಈ ಭಕ್ತರ ಭಾಗವತರ ಸಮಾಗಮವು ಕೂಡ ಆಗಬೇಕು. ಅದಕ್ಕಾಗಿ ಅನೇಕ ಜನ ಋಷಿಗಳು ಶಿಷ್ಯರ ಜೊತೆಗೆ ತಾವಾಗೇ ಬಂದರು. ಅವರು ತೀರ್ಥಯಾತ್ರೆ ಮಾಡ್ತಾ ಇರ್ತಾರೆ. ಸ್ವತಃ ತೀರ್ಥಕ್ಷೇತ್ರಗಳನ್ನೇ ಪಾವನಗೊಳಿಸುವಂಥ ಸಜ್ಜನರವರು, ಅಂಥ ಮಹಾತ್ಮರವರು. ಅವರು ಆ ತೀರ್ಥಯಾತ್ರೆ ಮಾಡುವುದರಿಂದ ಆ ತೀರ್ಥಕ್ಷೇತ್ರಗಳೇ ಪವಿತ್ರ ಆಗ್ತವೆ ಹೊರತು ಅವರು ತಾವಲ್ಲಿ ಸ್ನಾನ ಮಾಡಿ ಪವಿತ್ರರಾಗಬೇಕಾಗಿಲ್ಲ. ಸ್ವತಃ ಅವರು ಪವಿತ್ರರೇ ಆಗಿರ್ತಾರೆ ಅಂತ ಅಲ್ಲಿ ಕೇಳಿ ಬರ್ತದೆ. ಸ್ವಯಂ ಹಿ ತೀರ್ಥಾನಿ ಪುನಂತಿ ಸಂತಃ. ಸ್ವಯಂ ತಾವೇ ಆ ಎಲ್ಲ ತೀರ್ಥಗಳನ್ನು ಕೂಡ ಪವಿತ್ರ ಮಾಡ್ತಾರೆ. ತೀರ್ಥಾದಿಗಮಾಪದೇಶೈಹಿ, ಆಯಾ ತೀರ್ಥಗಳನ್ನು ಸಂಚಾರ ಮಾಡುವುದು ಅವರಿಗೊಂದು ನೆಪ ಮಾತ್ರ. ಭಗೀರಥ ಆ ಗಂಗೆಯನ್ನು ಪ್ರಾರ್ಥನೆ ಮಾಡಿದ್ನಲ್ಲ, ಆಗ ಅವಳು ನನ್ನ ವೇಗವನ್ನು ತಡೆಯೋರು ಯಾರು ಅಂತ ಕೇಳಿದ್ದಲ್ಲ. ಆಗ ಅವನು ಹೇಳಿದ್ದ ಶ್ಲೋಕ ಇದೆ, ಧಾರಯಿಷ್ಯತಿ ತೇ ವೇಗಂ ರುದ್ರಸ್ತ್ವಾತ್ಮ ಶರೀರಿಣಾಂ ಯಸ್ಮಿನ್ ನೋತಮಿದಂ ಪ್ರೋತಂ ವಿಶ್ವಂ ಶಾಟೀವ ತಂತುಷು ಅಂತ. ಇದು ಆ ಶಿವನ ಮತ್ತು ಶಿವನ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನ ಮಹಿಮಾ ಇದು. ಈ ಜಗತ್ತೆಲ್ಲವೂ ಕೂಡ ಶಿವನಿಂದ ವ್ಯಾಪ್ತ ಆಗಿದೆ. ಅದು ಹೇಗೆಂದ್ರೆ ವಿಶ್ವಂ ಶಾಟೀವ ತಂತುಷು. ಒಂದು ಬಟ್ಟೆ, ಆ ಬಟ್ಟೆ ತಂತುಗಳಲ್ಲಿ ಅವಲಂಬಿತ ಆಗಿರ್ತದೆ, ಅದರ ನೂಲುಗಳನ್ನು ಹೊರತುಪಡಿಸಿದರೆ ಆ ಆ ಬಟ್ಟೆಗೆ ಏನೂ ಅಸ್ತಿತ್ವವೇ ಇರೋದಿಲ್ಲ. ಅದರಂತೆ ಈ ಜಗತ್ತು ಕೂಡ ಬಟ್ಟೆಯಂತೆ ಈ ಶಿವನನ್ನ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನನ್ನ ಅವಲಂಬಿಸಿದೆ. ಧಾರಯಿಷ್ಯತಿ ತೇ ವೇಗಂ, ಅಂಥ ರುದ್ರ ಇವನು ನಿನ್ನ ವೇಗವನ್ನು ಗಂಗಾ ನದಿಯನ್ನ ತಡ್ಕೊಳ್ತಾನೆ. ಮತ್ತೆ ಆತ್ಮ ಶರೀರಿಣ, ಎಲ್ಲ ಜೀವಿಗಳ ಶರೀರದ ಮತ್ತು ಮನಸ್ಸಿನ ಅಭಿಮಾನಿ ಅವನು ಅಂತ ಅಲ್ಲಿ ಶ್ಲೋಕ ಇದೆ. ಅದು ಭಾಗವತದ 9ನೇ ಸ್ಕಂದದ 8ನೇ ಅಧ್ಯಾಯದ 38-37.
ಅದನ್ನ 1ನೇ ಸ್ಕಂದ ಅಂತ ಆಕಸ್ಮಿಕವಾಗಿ ಅಲ್ಲಿ ಮುದ್ರಿತ ಆಗಿದೆ. ಅದನ್ನ ಕೆಲವರು ಸರಿಪಡಿಸ್ಕೋಬೇಕು, ಪುಸ್ತಕ ಯಾರಾದರೂ ನೋಡೋರಿದ್ದರೆ. ಮತ್ತೆ ಅವಳು ಇನ್ನೂ ಮುಂದುವರೆದು ಕೇಳ್ತಾಳೆ, ನಾನು ಅಲ್ಲಿ ಬಂದು ಸ್ನಾನ ಮಾಡಿದಾಗ ನನ್ನನ್ನು ಶುದ್ಧ ಮಾಡುವವರು ಯಾರು ಅಂತ. ಹೀಗೆ ಈ ಜಗತ್ತಿನ ಪಾಪವನ್ನು ತೊಳಿಲಿಕ್ಕೆ ಅಂತ ನಾನು ಈ ಭೂಲೋಕಕ್ಕೆ ಬಂದ್ರೆ ಎಲ್ಲವರ ಪಾಪವನ್ನು ಕೂಡ ನಾನು ಧರಿಸಿದಂತಾಗ್ತದೆ. ಅವಳು ಗಂಗಾ ಕೇಳ್ತಾಳೆ. ಅದು 9ನೇ ಸ್ಕಂದದ 8ನೇ ಅಧ್ಯಾಯದ 35ನೇ ಶ್ಲೋಕದಲ್ಲಿ ಹೀಗಿದೆ: ಕೋ ವಿಧಾರಿತ ಯೋಗಂ ಪತಂತ್ಯಾಮೇ ಮಹೀತಲೆ. ನನ್ನ ವೇಗವನ್ನು ತಡೆಯುವವರು ಯಾರು ಅಂತ ಒಂದು ಪ್ರಶ್ನೆ. ಕಿಂಚಾಹಂ ದುರ್ಗತಿಂ ವ್ಯಾಸ್ಯೆ ನರಾ ಮಯಿ ಆಮ್ರಜಂತ್ಯಘಂ ಪ್ರಜಾಮಿ ತದಘಂ ಕ್ರೂರಂ ರಾಜಂಸ್ತತ್ರ ವಿವಿಚ್ಯತಾಂ ಅಂತ. ಈ ಜಗತ್ತಿನಲ್ಲಿ ಜನರು ನನ್ನಲ್ಲೇ ಬಂದು ತಮ್ಮ ಪಾಪಗಳನ್ನೆಲ್ಲ ತೊಳ್ಕೋತಾರೆ. ಆ ಪಾಪಗಳನ್ನೆಲ್ಲ ಕಟ್ಟಿಕೊಂಡು ನಾನು ಯಾವ ದುರ್ಗತಿಗೆ ಹೋಗ್ಬೇಕು? ಕಿಂಚ ಅಹಂ ದುರ್ಗತಿಂ ವ್ಯಾಸ್ಯೆ. ಅದಕ್ಕೆ ಆ ಪಾಪವನ್ನು ನಾನು ತೊಳ್ಕೊಳ್ಬೇಕಲ್ಲ, ಅದಕ್ಕೊಂದು ಏನಾದರೂ ಪರಿಹಾರ ಮಾಡುವಂತ. ಇದು ತುಂಬಾ ಸುಂದರವಾದಂತಹ ಮಾತು. ಸಾಧವ ನ್ಯಾಸಿನಃ ಶಾಂತಾಃ ಬ್ರಹ್ಮಿಷ್ಠಾಃ ಲೋಕಪಾವನಾಃ. ಈ ಸಾಧುಗಳು ಅವರು ನ್ಯಾಸಿಗಳು, ಎಲ್ಲವನ್ನು ಬಿಟ್ಟವರು, ಶಾಂತವಾದ ಸ್ವಭಾವ ಇದ್ದವರು, ಪರಮಾತ್ಮನಲ್ಲಿ ಆಸಕ್ತವಾದ ಮನಸ್ಸಿದ್ದವರು, ಲೋಕಪಾವನಾಃ ಜಗತ್ತನ್ನೇ ಪಾಲನೆ ಮಾಡುವರು. ತೇ ಅಂಗಸಂಗಾತ್, ತಾವು ನಿನ್ನಲ್ಲಿ ಸ್ನಾನ ಮಾಡುವ ಮೂಲಕ ತಮ್ಮ ಶರೀರದ ಸ್ಪರ್ಶವನ್ನ ನಿನಗೆ ಮಾಡಿಸುವ ಮೂಲಕ ಅವರು ನಿನ್ನ ಪಾಪವನ್ನೇ ಪರಿಹಾರ ಮಾಡ್ತಾರೆ. ಏ ಪ್ರಾಪ್ತಾಹ ಸ್ವಹೃದಾ ಹರಿಂ, ಯಾವತ್ತೂ ಭಗವಂತನ ಹೃದಯದಲ್ಲಿ ಅವರು ಧರಿಸಿರ್ತಾರೆ ಅಂತ ರಾಜ ಭಗೀರಥ ಹೇಳ್ತಾನೆ. ಮುಂದೆ ಧಾರಯಿಷ್ಯತಿ ದೇವೇಗಂ, ನಿನ್ನ ವೇಗವನ್ನು ಧರಿಸುವವನು ರುದ್ರ ಇದ್ದಾನೆ, ನಿನ್ನ ಪಾಪವನ್ನು ಸ್ವಚ್ಛ ಮಾಡಲಿಕ್ಕೆ ಋಷಿಗಳಿದ್ದಾರೆ, ಜ್ಞಾನಿಗಳಿದ್ದಾರೆ, ಸಾಧು ಸಂತರಿದ್ದಾರೆ ಅಂತ ಅವನ ಪ್ರಶ್ನೆ, ಅವನೊಂದು ಸಮಾಧಾನ. ಗಂಗೆಯ ವೇಗವನ್ನು ಧಾರಣೆ ಮಾಡಲಿಕ್ಕೆ ಅವನು ಶಿವನನ್ನ ತಪಸ್ಸು ಮಾಡಿ ಒಲಿಸಿಕೊಂಡ. ತಪಸ ಅತೋಷಯತ್ ಶಿವಂ. ಆದರೆ ಆ ಗಂಗೆಯಲ್ಲಿ ನಮ್ಮಂಥ ಜನರು ಪಾಪವನ್ನೇನು ಬಿಡ್ತೇವಲ್ಲ, ಆ ಪಾಪವನ್ನ ಸ್ವಚ್ಛ ಮಾಡಲಿಕ್ಕೆ ಅವನು ಮತ್ತಾರು ಸಾಧು ಸಂತರನ್ನ ಒಲಿಸ್ಕೊಳ್ಬೇಕಾಗ್ಲಿಲ್ಲಂತೆ. ಇವನೇನು ಪ್ರಾರ್ಥನೆ ಮಾಡದೆ ಹೋದ್ರೂ ಕೂಡ ಆ ಜನರು ಅಲ್ಲಿ ಬರ್ತಾರೆ, ಬಂದು ತಾವಲ್ಲಿ ಸ್ನಾನ ಮಾಡಿ ಆ ತೀರ್ಥಕ್ಷೇತ್ರಗಳನ್ನೇ ಪವಿತ್ರ ಮಾಡ್ತಾರೆ. ಈ ಮಾತನ್ನ ಸ್ವಲ್ಪ ನಾವು ವಿವೇಚಿಸಿ ತಿಳ್ಕೋಬೇಕು. ಕಕ್ಷಾ ತಾರತಮ್ಯದಲ್ಲಿ ಗಂಗೆಗಿಂತ ಶ್ರೇಷ್ಠರಾದವರು ಗಂಗೆಯನ್ನೇ ಪವಿತ್ರ ಮಾಡ್ತಾರೆ. ಕಕ್ಷಾ ತಾರತಮ್ಯದಲ್ಲಿ ಗಂಗೆಗೆ ಸಮಾನರಾದವರು ಅಥವಾ ಇನ್ನು ಕೆಳಗಿರುವಂಥವರು ಆದರೆ ಅವರಿಗೆ ಈ ಮಾತು ಪ್ರಾಯ ಅಷ್ಟು ಅನ್ವಯಿಸುವುದಿಲ್ಲ. ಆದರೂ ಇದು ಗಂಗಾ ನದಿಯ ಮಾತು ಮಾತ್ರ ಅಲ್ಲ, ಗಂಗೆಗಿಂತ ಭಿನ್ನವಾದ ಅನೇಕ ನದಿಗಳೆಲ್ಲ ಇವೆ. ಅವು ಕಕ್ಷಾ ತಾರತಮ್ಯದಲ್ಲಿ ಇನ್ನೂ ಕೆಳಗಿರ್ತವೆ. ಅಂಥ ಅನೇಕ ನದಿಗಳಿವೆ. ಆ ಅನೇಕ ನದಿಗಳಿಗಿಂತಲೂ ಶ್ರೇಷ್ಠರಾದಂಥ ಕಕ್ಷಾ ತಾರತಮ್ಯದಲ್ಲಿ ಉತ್ತಮರಾದಂಥ ಏನು ಸಾಧುಗಳಿದ್ದಾರೆ, ಅವರು ಆ ನದಿಗಳನ್ನ ತೀರ್ಥಗಳನ್ನೇ ಪವಿತ್ರ ಮಾಡ್ತಾರೆ. ಇಲ್ಲದೆ ಹೋದ್ರೆ ತಾವೇ ಪಾವಿತ್ರ್ಯವನ್ನು ಅನುಭವಿಸ್ತಾರೆ ಅಂತ. ಆದ್ರಿಂದ ಇಲ್ಲಿ ಒಟ್ಟು ಗಂಗಾ ನದಿ ಮಾತ್ರ ಅಲ್ಲ, ಎಲ್ಲ ನದಿಗಳ ಬಗ್ಗೆನೂ ಕೂಡ ಹೇಳಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಮತ್ತೆ ಅಲ್ಲಿ ಬರುವಂಥ ಋಷಿಗಳು ಇತ್ಯಾದಿ ಹೆಸರುಗಳೇನಿವೆ, ಸಾಧುಗಳು ಅಂತ, ಕೇವಲ ಋಷಿಗಳಲ್ಲ, ಋಷಿಗಳಿಗಿಂತಲೂ ಮೇಲಿರುವಂಥ ದೇವತೆಗಳು ಮೊದಲಾದವರು ಎಲ್ಲಿಗೂ ಕೂಡ ಈ ಮಾತು ಅನ್ವಯಿಸ್ತದೆ. ದೇವ ಋಷಿ ಪಿತೃಪಾಹ ನರಾಹ ಅಂತೇನೋ ಒಂದು ಕಕ್ಷಾ ತಾರತಮ್ಯದಲ್ಲಿ ವರ್ಣನೆ ಮಾಡ್ತಾರೆ. ದೇವತೆಗಳು, ಆ ಬಳಿಕ ಕೆಲವರು ಋಷಿಗಳಿದ್ದಾರೆ, ಆಮೇಲೆ ಪಿತೃಗಳಿದ್ದಾರೆ, ಮುಂದೆ ಚಕ್ರವರ್ತಿಗಳು, ಕೊನೆಗೆ ಬರುವಂಥವರು ಮನುಷ್ಯೋತ್ತವರು. ದೇವತೆಗಳಾದ ಬಳಿಕ ಬರುವಂತಹ ಋಷಿಗಳು ಅಂತ ಏನಿದ್ದಾರಲ್ಲ, ಅವರು ಶತಕೋಟಿ ಋಷಿಗಳು.
ಸರಿಸುಮಾರು 28-29ನೇ ಕಕ್ಷಾದಲ್ಲಿ ಬರುವಂಥವ್ರು. ಅವ್ರಿಗಿಂತ ಮೇಲಿರುವಂಥವ್ರು ಅನೇಕ ಜನ, ಅವರೆಲ್ಲ ದೇವತೆಗಳು ಅಂತಲೇ ಕರೆಸ್ಕೋತಾರೆ. ವಸಿಷ್ಠ ಮೊದಲಾದವರು, ಅವರು 15ನೇ ಕಕ್ಷಾದಲ್ಲಿ ಕೆಲವರಿದ್ದಾರೆ, ನಾವು ಇದನ್ನೆಲ್ಲ ನೋಡಿದ್ದೇವೆ. ಅವರೆಲ್ಲ ಈ ಋಷಿಗಳು ಅನ್ನುವ ಕಕ್ಷೆಗಿಂತ ಮೇಲಿದ್ದು ದೇವತಾ ತಾರತಮ್ಯದಲ್ಲೇ ಪರಿಗಣಿತರಾಗಿದ್ದಾರೆ. ವಿಶ್ವಾಮಿತ್ರ ಮೊದಲಾದವರು, ಸಪ್ತರ್ಷಿಗಳು, ಹೀಗೆ ಕೆಲವು ಹೆಸರುಗಳಿವೆ. ಆದ್ರಿಂದ ದೇವತೆಗಳು ಅನ್ನುವುದೊಂದು ವರ್ಗೀಕರಣ, ಋಷಿಗಳು ಅಂತ ಅದ್ರ ಬಳಿಕದ ವರ್ಗೀಕರಣ ಏನಿದೆ ಅದು ಶತಕೋಟಿ ಋಷಿಗಳಿಗೆ ಸಂಬಂಧಪಟ್ಟದ್ದು. ಪಿತೃಗಳು ಅಂದ್ರೆ ಚಿರಪಿತೃಗಳು ಮೊದಲಾದವರು. ಮುಂದೆ ಬರುವಂಥವರು ರಾಜರು. ಅದಾದ ಬಳಿಕ ಬರುವಂಥವರೇ ಮನುಷ್ಯೋತ್ತಮರು ಅಂತ. ಇದಿಷ್ಟು ಆ ಗಂಗೆಯ ಮಹತ್ವದ ವರ್ಣನೆ. ಮತ್ತೆ ಸಾಧು ಸಜ್ಜನರ ವರ್ಣನ ಕೂಡ. ಈ ರಾಜ ಪರೀಕ್ಷಿತನಿಗೆ ಆ ಗಂಗಾ ನದಿ ತೀರದಲ್ಲಿ, ಅವನು ಗಂಗಾ ನದಿ ಪ್ರವಾಹದ ನಡುವೆ ಒಂದು ಅರಮನೆ ಕಟ್ಟಿಸ್ಕೊಂಡು ಇರುವುದರಿಂದ ಅವನಿಗಲ್ಲಿ ಆ ಗಂಗೆಯ ಮತ್ತು ಸಾಧು ಸಜ್ಜನರ ಇಬ್ಬರ ಸಮಾಗಮವೂ ಕೂಡ ಆಗಿತ್ತು. ಭಾಗವತದಲ್ಲೇ ಆ ಮಾತೊಂದು ಕಡೆ ಬರ್ತದೆ, ನಹಿ ಅಮ್ಮಯಾನಿ ತೀರ್ಥಾನಿ ನದೇವಾ ಮೃಚ್ಛಿಲಾಮಯಾ ತೇ ಪುನಂತ್ಯುರುಕಾಲೇನ ದರ್ಶನಾದೇವ ಸಾಧವ ಅಂತ. ಕೇವಲ ತೀರ್ಥಕ್ಷೇತ್ರಗಳು ಮಾತ್ರ ಅಲ್ಲ, ಶಿಲಾ ವಿಗ್ರಹಗಳು ಮಾತ್ರ ಅಲ್ಲ, ಅವುಗಳಿಗಿಂತ ಹೆಚ್ಚಾಗಿ ಸಾಧು ಸಜ್ಜನರು ತಮ್ಮ ದರ್ಶನದಿಂದ ನಮ್ಮನ್ನ ಪವಿತ್ರರನ್ನಾಗಿ ಮಾಡ್ತಾರೆ. ತೇ ಪುನಂತೆ ಅಂತ ಇದು ಅಕ್ರೂರನ ಕುರಿತಾಗಿ ಕೃಷ್ಣನೇ ಹೇಳಿದ ಮಾತು ಒಂದಿದೆ. ಸ್ವಯಂ ಕೃಷ್ಣ ತನ್ನ ಭಕ್ತರಿಗೆ ಕೊಟ್ಟಂತ ಒಂದು ಪ್ರಶಂಸಾ ಪತ್ರ ಅದು. ಯಾರ್ಯಾರಿದ್ರಲ್ಲಿ ಅಂದ್ರೆ ಅತ್ರಿ, ಚ್ಯವನ, ವಸಿಷ್ಠ, ಶರದ್ವಾನ್, ಅರಿಷ್ಟನೇಮಿ ಅಂದ್ರೆ ಕಶ್ಯಪ ಅಂತ ತಿಳ್ಕೊಳ್ಬಹುದು, ಭೃಗು, ಅಂಗಿರಸ, ಪರಾಶರ, ವಿಶ್ವಾಮಿತ್ರ, ಪರಶುರಾಮ, ಉತಥ್ಯ, ಇಂದ್ರಪ್ರಮತೆ, ಯುಧ್ಮವಾಹ, ಮೇಧಾತಿಥಿ, ಮತ್ತೆ ದೇವಲ, ಆರ್ಷಿಷೇಣ, ಭರದ್ವಾಜ, ಮುದ್ಗಲ, ಗೌತಮ, ಮೈತ್ರೇಯ, ಔರ್ವ, ಕವಶ, ಅಗಸ್ತ್ಯ, ಮತ್ತೆ ಸ್ವಯಂ ವ್ಯಾಸರು ಕೂಡ ಅಲ್ಲಿದ್ರು, ನಾರದರಿದ್ರು. ಇನ್ನೂ ಅನೇಕ ಜನ ದೇವರ್ಷಿಗಳು, ಬ್ರಹ್ಮರ್ಷಿಗಳು, ರಾಜರ್ಷಿಗಳು, ನಾನಾ ಥರದ ಗೋತ್ರ ಪ್ರವರ್ಗಳ ಮುನಿಗಳು, ಇವರೆಲ್ಲರೂ ಕೂಡ ಅಲ್ಲಿಗೆ ಬಂದ್ರು ಅಂತ ತಿಳ್ಕೊಳ್ಬೇಕು. ನಾನಾ ಆರ್ಷೇಯ ಪ್ರವರಾನ್ ಸಮೇತಾನ್ ಅಭ್ಯರ್ಚ್ಯ ರಾಜ ಶಿರಸಾ ಭವಂದೆ. ಇವು 3 ಶ್ಲೋಕಗಳು. ಅತ್ತಿರ್ ವಸಿಷ್ಠಶ್ಚವನ ಶರದ್ವಾನ್ ಅರಿಷ್ಟನೇಮಿರ್ ಭೃಗುರಂಗಿರಾಶ್ಚ ಪರಾಶರೋ ಗಾದಿಸುತೋತ ರಾಮಃ ಉತಥ್ಯ ಇಂದ್ರ ಪ್ರಮತೀಧ್ಮವಾಹೌ. 1ನೇ ಸ್ಕಂದದ 19ನೇ ಅಧ್ಯಾಯದಲ್ಲಿ 9, 10, 11 ಈ ಶ್ಲೋಕಗಳು ಸಾಲಾಗಿವೆ. ಮೇಧಾತಿಥಿರ್ ದೇವಲ ಆಶ್ಲೇಷೇಣ ಭರದ್ವಾಜೋ ಮುದ್ಗಲೋ ಗೌತಮಶ್ಚ ಮೈತ್ರೇಯ ಔರ್ವಃ ಕವಶಃ ಕುಂಭಯೋನಿ ದ್ವೈಪಾಯನೋ ಭಗವಾನ್ ನಾರದಶ್ಚ ಅನ್ಯೇ ಚ ದೇವರ್ಷಿ ಬ್ರಹ್ಮರ್ಷಿವರ್ಯಾಃ ರಾಜರ್ಷಿವರ್ಯಾಃ ಅರುಣಾದಯಶ್ಚ ನಾನಾರ್ಷೇಯ ಪ್ರವರಾನ್ ಸಮೇತಾನ್ ಅಭ್ಯರ್ಚ್ಯ ರಾಜ ಶಿರಸಾ ಭವಂದೆ. ಅವರೆಲ್ಲರನ್ನು ಕೂಡ ತಲೆಬಾಗಿ ನಮಸ್ಕರಿಸಿದ ಈ ರಾಜ. ಮುಂದೆ ಹೇಳಿದ 24ನೇ ಶ್ಲೋಕ ಇದೆ ಭಾಗವತದ್ದು, ಅದೇ ಸ್ಕಂದದ ಅದೇ ಅಧ್ಯಾಯದ 24ನೇ ಶ್ಲೋಕ. ಸಮಾಗತ ಸರ್ವತ ಏವ ಸರ್ವೇ ವೇದಾ ಯಥಾ ಮೂರ್ತಿಧರಾ ಸ್ತ್ರೀಪೃಷ್ಠೆ ನೇಹಾಥವಾ ಅಮುತ್ರ ಚ ಕಶ್ಚನಾರ್ಥಃ ರತೆ ಪರಾನುಗ್ರಹ ಆತ್ಮಶೀಲಾಃ. ವೇದಾಭಿಮಾನಿ ದೇವತೆಗಳು ಸತ್ಯಲೋಕ ಮೊದಲಾದ ಲೋಕಗಳಲ್ಲಿ ಕಾಣಿಸ್ಕೋತಾರಂತೆ. ಚತುರ್ಮುಖ ಬ್ರಹ್ಮನ ಆಸ್ಥಾನದಲ್ಲಿ ಅವರು ಇರ್ತಾರೆ. ಅನೇಕ ವೇದಾಭಿಮಾನಿ ದೇವತೆಗಳು, ವೇದಾಂಗದ ಅಭಿಮಾನಿ ದೇವತೆಗಳೆಲ್ಲ ಇರ್ತಾರೆ. ಆಯುರ್ವೇದವು ಕೂಡ ಅಲ್ಲಿರ್ತದೆ ಅಂತ ಮಹಾಭಾರತದಲ್ಲಿ ಕೂಡ ಒಂದು ಬಂದ ಶ್ಲೋಕ ಇದೆ. ಅವರೆಲ್ಲರಿಗೂ ಅವನು ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಈ ಮುಂದಿನಂತೆ ಹೇಳಿದ. ಇದು 24ನೇ ಶ್ಲೋಕ. ಅಲ್ಲಿ ಅದಕ್ಕಿಂತ ಮುಂಚೆನೂ ಕೂಡ ತುಂಬಾ ಸುಂದರವಾದಂತಹ ಶ್ಲೋಕಗಳಿವೆ. ನಾನೇ ಧನ್ಯ ಅಂತ ಹೇಳ್ಕೊಳ್ತಾನ ರಾಜ.
ನಾನು ಮುನಿಗಳಿಗೆ ದ್ರೋಹ ಮಾಡಿದ್ದೆ, ಜ್ಞಾನಿಗಳಿಗೆ. ನನ್ನನ್ನು ತಿರಸ್ಕಾರ ಮಾಡಬೇಕಿತ್ತು, ಆದರೆ ನೀವು ತಿರಸ್ಕಾರ ಮಾಡದೆ ನನ್ನನ್ನು ಸ್ವೀಕಾರ ಮಾಡಿದ್ದೀರಿ. ಸಂಸಾರದಲ್ಲಿ ವೈರಾಗ್ಯ ಬರಲಿಕ್ಕೆ ಇದೊಂದು ಕಾರಣ ಆಯಿತು. ನಿರ್ವೇದ ಮೂಲ ದ್ವಿಜರು ಶಾಪ ರೂಪ ಅಂತ. ಇದು 14ನೇ ಶ್ಲೋಕ. ಇದಿಲ್ಲದೆ ಹೋದ್ರೆ ನಾನು ಸಂಸಾರದಲ್ಲೇ ಮುಳುಗಿ ಬಿಟ್ಟಿರ್ತಿದ್ದೆ. ದ್ವಿಜೋಪಸೃಷ್ಟ ಕುಹಕಸ್ತಕ್ಷಕೋ ವಾ ದಶತ್ವಲಂ ಗಾಯಥ ವಿಷ್ಣುಗಾಥಾ. ಅವನು ಹೇಳಿದ, ಮುನಿಶಾಪದಿಂದ ಪ್ರೇರಿತನಾದಂತಹ ತಕ್ಷಕ ಅವನು ಯಾವುದೇ ವೇಷದಿಂದ, ಮಾರು ವೇಷದಿಂದ ಆದರೂ ಬಂದು ನನ್ನ ಕಚ್ಚಲೆ, ನೀವು ಇಲ್ಲಿ ಗುಣಗಾನ ಮಾಡ್ತಾ ಇರಿ. ಭಗವಂತನ ಗುಣಗಾನವನ್ನು ನೀವು ಮಾಡ್ತಾ ಇರಿ ಅಂತ ಅವರನ್ನು ಪ್ರಾರ್ಥನೆ ಮಾಡಿದ. 24ನೇ ಶ್ಲೋಕ ಹೀಗೆ ಹೇಳ್ತದೆ, ವೇದಾಭಿಮಾನಿ ದೇವತೆಗಳು ಸತ್ಯಲೋಕಾದಿಗಳಲ್ಲಿ ಕಾಣುವಂತೆ ಈ ಭೂಲೋಕದಲ್ಲಿ ನೀವು ಕಾಣಿಸ್ಕೋತಾ ಇದ್ದೀರಿ. ನಿಮಗೆ ಇನ್ನೊಬ್ಬರಿಗೆ ಅನುಗ್ರಹ ಮಾಡುವುದು, ಆಶೀರ್ವಾದ ಮಾಡುವುದು ಅಂತ ಬಿಟ್ರೆ ಬೇರೆ ಯಾವುದೇ ಉದ್ದೇಶವೂ ಇರೋದಿಲ್ಲ. ನನಗೂ ಅನುಗ್ರಹ ಮಾಡ್ಲಿಕ್ಕಾಗೇ ಬಂದಿದ್ದೀರಿ ನೀವು. ಇಲ್ಲೊಂದು ಒಂದು ಸುಂದರವಾದಂಥ ಶ್ಲೋಕ. ಪುನಶ್ಚ ಭೂಯಾತ್ ಭಗವತ್ಯನಂತೆ ರತಿ ಪ್ರಸಂಗಶ್ಚ ತದಾಶ್ರಯೇಶು ಮಹತ್ಸು ಯಾಂ ಉಪಯಾಮಿ ಸೃಷ್ಟಿಂ ಮೈತ್ರ್ಯಸ್ತು ಸರ್ವತ್ರ ನಮೋ ದ್ವಿಜೇಭ್ಯ. ನಾವು ಕೂಡ ಹೇಳ್ಕೊಳ್ಬಹುದಾದಂತಹ ಒಂದು ಶ್ಲೋಕ ಮೇಲಿನ ಮೇಲೆ. ಇದು 16ನೇ ಶ್ಲೋಕ. ಭಾಗವತ್ ಸಾರೋದ್ಧಾರದಲ್ಲಿ 29ನೇ ಶ್ಲೋಕ ಏನಿದೆ ಅದು ಭಾಗವತದಲ್ಲಿ ಮುಂದೆ ಬಂದಿದೆ. ಭಾಗವತ್ ಸಾರೋದ್ಧಾರದ 30ನೇ ಶ್ಲೋಕ ಅದು ಭಾಗವತದಲ್ಲಿ ಹಿಂದಿದೆ. 1ನೇ ಸ್ಕಂದದ 19ನೇ ಅಧ್ಯಾಯದ 16ನೇ ಶ್ಲೋಕ ಅದು 30ನೇ ಶ್ಲೋಕ ಆಗಿದೆ ಭಾಗವತ್ ಸಾರೋದ್ಧಾರದಲ್ಲಿ. 24ನೇ ಶ್ಲೋಕ ಅದು 29ನೇ ಶ್ಲೋಕ ಆಗಿದೆ. ಪುನಶ್ಚ ಯಾವಾಗಲೂ ಜನ್ಮ ಜನ್ಮಾಂತರದಲ್ಲೂ ಕೂಡ ನನಗೆ ಭಗವಂತನಲ್ಲಿ, ಭಾಗವತರಲ್ಲಿ ಭಕ್ತಿ ಹೆಚ್ಚಲಿ. ಮತ್ತೆ ಇನ್ನು ಯಾರೇ ಬೇರೆ ಸಾಧಕರಿದ್ದಾರೆ, ನನ್ನ ಸಮಾನರಾದವರು ಮತ್ತೆ ಇನ್ನೂ ಕೆಳಗಿನವರು, ಅವರಲ್ಲೆಲ್ಲ ನನಗೆ ಕರುಣೆ ಇರಲಿ. ಮಹತ್ಸು ಯಾಂ ಉಪಯಾಮಿ ಸೃಷ್ಟಿಂ. ಯಾವುದೇ ಹೀನ ಜಾತಿಯಲ್ಲಿ ನಾನು ಹುಟ್ಟುವಂಥ ಪ್ರಸಂಗದಿಂದ ನನಗೊಂದು ನೋವಾದರೂ ಕೂಡ, ನನಗಲ್ಲಿ ಸಂಕಟ, ತಿರಸ್ಕಾರ ಇತ್ಯಾದಿಗಳು ಬಂದರೂ ಕೂಡ ಅಲ್ಲಿ ನನಗೆ ಈ ಜ್ಞಾನಿಗಳ ಬಗ್ಗೆ ಗೌರವಾದರ ಇರಲಿ. ನಮೋ ದ್ವಿಜೇಭ್ಯ ಮೈತ್ರ್ಯಸ್ತು ಸರ್ವತ್ರ. ಎಲ್ಲ ಕಡೆ ನಮಗೆ ಮೈತ್ರಿ ಇರಲಿ ಅಂತ ಕೇಳ್ಕೊತಾ ಇದ್ದಾನೆ, ಗೌರವಾದರ ಇರಲಿ ಅಂತ. ಮುಂದೆ ಶುಕಾಗಮನ ಪ್ರಕರಣ ಅಂತ, ಅದು ಭಾಗವತ್ ಸಾರೋದ್ಧಾರದಲ್ಲಿ 31ನೇ ಶ್ಲೋಕ. ಅದು 1ನೇ ಅಧ್ಯಾಯದ, ಭಾಗವತದ 1ನೇ ಸ್ಕಂದದ 2ನೇ ಅಧ್ಯಾಯದ 2ನೇ ಶ್ಲೋಕ. ಭಾಗವತ ದೃಷ್ಟಿಯಿಂದ ಶ್ಲೋಕಗಳು ಬೇರೆ ಬೇರೆ ಕಡೆ ಇವೆ, ಆದರೆ ಅದನ್ನ ತಮಗೆ ಅನುಕೂಲವಾಗಿ ತಮ್ಮ ಅನುಸಂಧಾನಕ್ಕೆ ತಕ್ಕಂತೆ ವಿಷ್ಣು ತೀರ್ಥರು ಬೇರೆ ಬೇರೆ ರೀತಿಯಾಗಿ ವಿಂಗಡಿಸಿಕೊಂಡಿದ್ದಾರೆ. ಆದ್ರಿಂದ ಈ ಭಾಗವತದಲ್ಲಿ 1ನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ 2ನೇ ಶ್ಲೋಕ ರೂಪವಾಗಿ ಏನು ಬಂದಿದೆ ಅದು ಈಗ ಇಲ್ಲಿ ಭಾಗವತ್ ಸಾರೋದ್ಧಾರದಲ್ಲಿ 31ನೇ ಶ್ಲೋಕದ ರೂಪವಾಗಿ ಬರ್ತಾ ಇದೆ. ಇದು ಸೂತರು ಆ ಶುಕಾಚಾರ್ಯನನ್ನ ಸ್ತೋತ್ರ ಮಾಡಿದಂಥ ಒಂದು ಶ್ಲೋಕ. ಅವರೆಲ್ಲರೂ ನಮಗೆ ಭಾಗವತವನ್ನು ಹೇಳು ಅಂತ ಕೇಳಿದ್ರು ಶೌನಕಾದಿಗಳು. ಇತಿ ಸಂಪ್ರಶ್ನ ಸಂಸೃಷ್ಟ ವಿಪ್ರಾಣಾಂ ರೋಮಹರ್ಷಿಣಿ ಪ್ರತಿಪೂಜ್ಯ ವಚಸ್ತೇಷಾಂ ಪ್ರವಕ್ತು ಉಪಚಕ್ರಮೆ. ಶೌನಕಾದಿಗಳ ಮಾತು ಕೇಳಿ ಬಹಳ ಸಂತೋಷ ಆಯ್ತು ಅವರಿಗೆ. ಅವರು ಈ ಮುಂದಿನಂತೆ ಪ್ರವಚನ ಮಾಡ್ಲಿಕ್ಕೆ ತೊಡಗಿದರಂತೆ. ಇದು ಶ್ಲೋಕ, ಶುಕಾಚಾರ್ಯರನ್ನ ಅವರು ಸ್ತುತಿಸಿದಂಥ ಶ್ಲೋಕ. ಈ ಶುಕ ಇವರು ದೇಹಾಭಿಮಾನ ರಹಿತರಾಗಿ ಬಿಟ್ಟಿದ್ರು, ದೇಹದ ಮೇಲಿನ ಅಭಿಮಾನವನ್ನೇ ಬಿಟ್ಬಿಟ್ಟಿದ್ರು ಅವರು. ಗೃಹಸ್ಥ ಧರ್ಮಗಳನ್ನೆಲ್ಲ ಪರಿತ್ಯಾಗ ಮಾಡಿ ಯತಿಯಾಗಿ ಅವರು ಮೇಲೆ ಹೊರಟು ಬಿಟ್ರಂತೆ. ಮಹಾಭಾರತದಲ್ಲಿ ಕೂಡ ಇದು ಶಾಂತಿ ಪರ್ವ ಅಥವಾ ಅನುಶಾಸನ ಪರ್ವದಲ್ಲಿ ಈ ಕಥಾ ವರ್ಣನೆ ಇದೆ. ಯೋಗ ಬಲದಿಂದ ಅವರು ಹೊರಟು ಹೋಗಿಬಿಟ್ರು. ಹಾಗೆ ಹೋಗ್ತಾ ಇರುವಾಗ ಈ ವ್ಯಾಸರು ಒಬ್ಬ ಲೌಕಿಕ ತಂದೆ ತನ್ನ ಮಗನನ್ನ
ಬಿಟ್ಟು ಕೊಡ್ಲಿಕ್ಕೆ ಇಷ್ಟ ಇಲ್ಲದೆ ಹೇಗೆ ಚಡಪಡಿಸ್ತಾನೋ ಹಾಗೆ ಭೋ ಪುತ್ರ ಅಂತ ಹೀಗೆ ಕರೆದರಂತೆ. ಪುತ್ರೇತಿ ದ್ವೈಪಾಯನ ವಿರಹ ಕಾತರ ಆಜುಹಾವ. ಪುತ್ರೇತಿ ತನ್ಮಯತೆಯ, ತನ್ಮನವಾದ ಆ ಮಗನಲ್ಲೇ ಮನಸ್ಸಿಟ್ಟಂತ ಭಾವನೆಯಿಂದ ಅವರು ಹೀಗೆ ಕರೆದರು. ತರವೋಪಿ ನೇದು, ಹೀಗೆ ವೇದವ್ಯಾಸರು ಕರೆದಾಗ ಆ ವೇದವ್ಯಾಸರ ಆ ಕರೆಗೆ ಮರಗಳು ಕೂಡ ಉತ್ತರ ಕೊಟ್ಟವು, ಪ್ರತ್ಯುತ್ತರ ಕೊಟ್ಟವು. ಯಾಕೆಂದ್ರೆ ಈ ಶುಕ ಶಿವನ ಅವತಾರ. ಶಿವ ಅಂದ್ರೆ ಆತ ದೇಹದ ಮತ್ತು ಮನಸ್ಸಿನ ಅಭಿಮಾನಿ. ರುದ್ರಸ್ತು ಮನನಾಖ್ಯಂಚ, ಮನಸ್ಸಿನ ಅಭಿಮಾನಿ ಅವನು. ನಮಗೆ ಮನನ ಮಾಡಿಸುವವನು. ಭಾಗವತವನ್ನು ಮನನ ಮಾಡಿಸ್ಲಿಕ್ಕೆ ಶುಕಾಚಾರ್ಯ ಈ ಪರೀಕ್ಷಿತನಿಗೆ ಅಂತ ಇಲ್ಲಿ ಬಂದು ಕೂತಿದ್ದಾನೆ. ಸರ್ವ ದೇಹಾಭಿಮಾನಿ ಇತ್ತು ಶರೀರ ಪುರುಷ ಶಿವ ಅಂತ ಐತರೇಯ ಉಪನಿಷತ್ ಭಾಷ್ಯ ಕೂಡ ಹೇಳ್ತದೆ. ಎಲ್ಲ ದೇಹದಲ್ಲಿ ಇವನು ಅಭಿಮಾನಿಯಾಗಿದ್ದಾನೆ. ಎಲ್ಲರ ದೇಹಕ್ಕೂ ಅಭಿಮಾನಿ, ಮನಸ್ಸಿಗೂ ಕೂಡ ಅಭಿಮಾನಿ. ಸ್ಥಿರವಾದ ಸ್ಮರಣೆಗೂ ಕೂಡ ಅವನೇ ಅಭಿಮಾನಿ ಅಂತ ಛಾಂದೋಗ್ಯ ಉಪನಿಷತ್ತು ಕೂಡ ಹೇಳ್ತದೆ, ಉಪನಿಷತ್ ಭಾಷ್ಯ ಕೂಡ ಹೇಳ್ತದೆ. ಆದ್ದರಿಂದ ಎಲ್ಲಾ ಸ್ಥಾವರ ಜಂಗಮಗಳ ಹೃದಯದಲ್ಲಿಯೂ ಕೂಡ ಅವರು ಇರೋದರಿಂದ ಮರಗಳು ಕೂಡ ವ್ಯಾಸರಿಗೆ ಉತ್ತರ ಕೊಟ್ಟವು ಅಂತ ಭಾಗವತ ವರ್ಣನೆ ಮಾಡ್ತದೆ. ಅಂಥ ಶುಕಾಚಾರ್ಯನನ್ನು ನಾನು ಸ್ಮರಿಸ್ತಾ ಇದ್ದೇನೆ ಅಂತ ಅದರ ಅಭಿಪ್ರಾಯ. ಮತ್ತೆ ಆ ಶುಕಾಚಾರ್ಯನಲ್ಲಿ ಅಂತರ್ಯಾಮಿಯಾಗಿ ವಾಯು ಇದ್ದಾನೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಹೇಳುವಂತೆ ಶುಕಂ ತಮಾಶು ಪ್ರವಿವೇಶ ವೀರಃ ಪ್ರವಿವೇಶ ವಾಯು ಅಂತ. ಇಷ್ಟು ಮಹತ್ವ ಇದೆ ಆ ಶುಕಾಚಾರ್ಯರಿಗೆ. ಈ ಜಗತ್ತಿನ ಎಲ್ಲ ಜೀವಿಗಳಿಗೂ ಕೂಡ ಪರಮಾತ್ಮ ಮೂಲಭೂತ ಗುರು. ಭಾಗವತ ತಾತ್ಪರ್ಯ ಹಾಗೆ ಹೇಳಿದೆ, ಮೂಲಭೂತ ಗುರು ಸರ್ವಜನಾನಾಂ ಪುರುಷೋತ್ತಮ ಅಂತ. ಅದಲ್ಲದೆ ಈ ಸುಧಾದಲ್ಲಿ ಅನುವ್ಯಾಖ್ಯಾನದಲ್ಲೆಲ್ಲ ವರ್ಣನೆ ಮಾಡುವಂತೆ ನಮ್ಮೆಲ್ಲರಿಗೂ ಕೂಡ ಜ್ಞಾನ, ಇಚ್ಛಾ, ಕೃತಿ ಇತ್ಯಾದಿಗಳನ್ನು ಕೊಟ್ಟು ನಮ್ಮನ್ನು ಮುನ್ನಡೆಸುವುದರಿಂದ ಮುಖ್ಯ ಅಂತರ್ಗುರು ಭಗವಂತನೇ. ಅದಾದ್ಮೇಲೆ ಬ್ರಹ್ಮರುದ್ರಾದಿಗಳು ಅಂತರ್ಗುರುಗಳು. ಆದ್ರಿಂದ ಶಿವನ ಅವತಾರಭೂತರಾದಂತಹ ಶುಕಮುನಿಯೂ ಕೂಡ ನಮಗೆ ಗುರುಗಳೇ. ಅವರು ಈ ಪ್ರಾಣಿಗಳು, ಪಕ್ಷಿಗಳು ಮತ್ತೆ ವೃಕ್ಷಗಳು ಅವಕ್ಕೂ ಕೂಡ ಗುರುವೇ ಆಗಿದ್ದಾರೆ. ಮೋಕ್ಷ ಧರ್ಮ ಪರ್ವದಲ್ಲಿ ನಾನು ಹೇಳಿದರೆ ಅವಾಗ ಶಾಂತಿ ಪರ್ವ ಅಂತ, ಶಾಂತಿ ಪರ್ವದ ಉಪಪರ್ವವಾದ ಮೋಕ್ಷ ಧರ್ಮ ಪರ್ವದಲ್ಲಿ ಹೀಗಿದೆ: ಪಿತಾಯದ್ಯದುಗಚ್ಚೇನ್ಮಾಂ ಕ್ರೋಶಮಾನ ಶುಕೇತಿ ವೈ ತತಃ ಪ್ರತಿವಚೋದೇಯಂ ಸರ್ವೈರೇವ ಸಮಾಹಿತೈಃ ಏತನ್ಮೇ ಸ್ನೇಹತಃ ಸರ್ವೇ ವಚನಂ ಕರ್ತುಮರ್ಹಥ. ನಾನು ಇಲ್ಲಿಂದ ಹೋಗ್ತೇನೆ, ಹೋಗುವಾಗ ನಮ್ಮ ತಂದೆ ನನ್ನನ್ನು ಹಿಂಬಾಲಿಸಿ ಕರೆದ್ರೆ ನೀವೆಲ್ಲರೂ ನನಗೆ ಹಾಗೆ ನನ್ನನ್ನು ಕರೆದಾಗ ಅದಕ್ಕೆ ಪ್ರತ್ಯುತ್ತರ ನಾನು ಕೊಡೋದಿಲ್ಲ, ನೀವು ನನ್ನ ಪರವಾಗಿ ಕೊಡಬೇಕು, ನನ್ನ ಮೇಲೆ ಪ್ರೀತಿಯಿಂದ ನೀವು ಇದನ್ನು ಮಾಡಬೇಕು ಅಂತ ಅವರು ಆ ಎಲ್ಲ ವೃಕ್ಷಗಳಿಗೂ ಕೂಡ ಹೇಳಿದ್ರಂತೆ. ಆದ್ರಿಂದ ಆ ಭೋಹೋ ಅಂತ ವ್ಯಾಸರು ಕರೆದಾಗ ಇವು ಕೂಡ ಭೋಹೋ ಅಂತ ಕರಿಬೇಕಲ್ಲ. ಅವು ಮೊದಲೇ ಆ ವೃಕ್ಷಗಳಿಗೂ ಕೂಡ ಅವ್ರು ಹೇಳಿಕೊಟ್ಟಿದ್ರು. ಆದ್ರಿಂದ ಅವು ಕೂಡ ಶುಕಾಚಾರ್ಯ ಹೊರಟಾಗ ವ್ಯಾಸರು ಹೇ ಪುತ್ರ ಅಂತ ಕರೆದಾಗ, ಭೋ ಪುತ್ರ ಅಂತ ಕರೆದಾಗ ಇವು ಹಾಗೆ ಉತ್ತರ ಕೊಟ್ಟವು ಅಂತ ಅರ್ಥ ಹೇಳ್ತಾರೆ. ತತ್ರ ಏಕಾಕ್ಷರಂ ನಾದಂ ಭೋ ಇತ್ಯೇವ ಸಮೀರಯತ್ ಪ್ರತ್ಯಾಹಾರ ಜಗತ್ ಸರ್ವಂ ಉಚ್ಚೈ ಸ್ಥಾವರ ಜಂಗಮಂ ತತಃ ಪ್ರವೃತ್ತಿ ಚಾದ್ಯಾಪಿ ಶಬ್ದಾನ್ ಉಚ್ಚಾರಿತಾನ್ ಪೃಥಕ್ ಗಿರಿಗಹ್ವರ ಪೃಷ್ಠೇಶು ವ್ಯಾಹರಂತಿ ಶುಕಂ ಪ್ರತಿ. ಹೀಗೆ ಶುಕಾಚಾರ್ಯ ಏನು ಹೇಳಿಕೊಟ್ಟಿದ್ರಲ್ಲ, ಅದಾದ ಬಳಿಕನೇ ಮುಂದೆ ನಾವು ಯಾವ್ದಾದ್ರು ಎತ್ತರ ಪ್ರದೇಶದಲ್ಲಿ ನಿಂತ್ಕೊಂಡು, ಯಾವ್ದಾದ್ರು ಒಂದು ವಿಶಾಲವಾದ ಮಂದಿರದಲ್ಲಿ ನಿಂತ್ಕೊಂಡು ಒಂದೇನಾದ್ರು ಧ್ವನಿಯನ್ನು ಉಚ್ಚಾರ ಮಾಡಿದ್ರೆ ಅದಕ್ಕೆ ಪ್ರತಿಧ್ವನಿ ಕೇಳಿ ಬರ್ತದೆ. ಅದು ತತಃ ಪ್ರವೃತ್ತಿ, ಆವತ್ತಿನ ಮುಂದೆನೇ ಅದು ಆಯ್ತು. ಹಾಗೆ ಅದಕ್ಕಿಂತ ಮೊದಲು ಆ ಥರ ಇರಲಿಲ್ಲ, ಆ ಮುಂದೆನೇ ಅದು ಆ ಥರ ಆಯ್ತು ಅಂತ ಕೇಳಿ ಬರ್ತದೆ. ಶುಕಂ ಪ್ರತಿ, ಶುಕನನ್ನ ಉದ್ದೇಶಿಸಿ ಆ ಎಲ್ಲ ಪ್ರತಿಧ್ವನಿಗಳು ಕೂಡ ಕಂಡು ಬರ್ತಿರ್ತವೆ ಅಂತ ಅದರ ತಾತ್ಪರ್ಯ. ಅದು ಇವತ್ತಿಗೂ ನಡೆದಿದೆ. ಪುರಾಣಿಕಾಚಾರ್ಯರು ಅದನ್ನೆಲ್ಲ ತುಂಬಾ ಸುಂದರವಾಗಿ ವಿವರಿಸಿದ್ದಾರೆ. ಭೋಹೋ ಅಂದ್ರೆ ಭಾತೀತಿ ಭೋಹೋ ಅಂತ. ಭಾತಿ ಅಂದ್ರೆ ಬೆಳಗುತ್ತಾನೆ, ನಮ್ಮ ಹೃದಯ ಕಮಲದಲ್ಲಿ ಬೆಳಗುತ್ತಾನೆ. ಅದಕ್ಕೆ ಓ ಅಂತ ಓಸ್ ಅಂತ ಒಂದು ಔಣಾದಿಕ ಪ್ರತ್ಯಯ ಬಂದಿದೆ.
ಹೀಗದು ಭೋಹೋ ಅಂತ ಕರೆದ್ರೆ ಅದು ಪರಮಾತ್ಮನ ಹೆಸರೇ, ಅದು ಸರ್ವಶಬ್ದ ವಾಚ್ಯನೇ. ಹೀಗೆ ಅದನ್ನ ಪರಮಾತ್ಮನ ನಾಮ ಎಂಬುದಾಗಿ ನಾವು ಸಮನ್ವಯ ಮಾಡಿ ತಿಳ್ಕೊಳ್ಬೇಕು. ಭೂಹು ಅಂದ್ರೆ ಗುಣಪೂರ್ಣ ಅಂತ ಅರ್ಥ, ನಮ್ಗದು ಗೊತ್ತಿದೆ. ಭೂಹು ಭೋಹೋ ಇವೆಲ್ಲವೂ ಕೂಡ ಪರಮಾತ್ಮನ ಗುಣಪೂರ್ಣ. ಅವನು ಗುಣಪೂರ್ಣನಾಗಿ ಪ್ರಕಾಶಿಸ್ತಾ ಇದ್ದಾನೆ, ನಮ್ಮ ಹೃದಯದಲ್ಲಿ ಒಳಗೆ ಹೊರಗೆ ಎಲ್ಲವೂ ಕಡೆ ಪ್ರಕಾಶಿಸ್ತಾ ಇದ್ದಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇಷ್ಟೆಲ್ಲ ಮಹತ್ವ ಆ ಪ್ರಾಣಿ ಪಕ್ಷಿಗಳಿಗೆ ಗೊತ್ತಿಲ್ಲದೆ ಇರಬಹುದು, ಅವೇನೋ ತಿಳ್ಕೊಂಡು ಮಾಡಿವೆ. ಆದರೆ ಆ ಪ್ರಾಣಿ ಪಕ್ಷಿಗಳಲ್ಲಿಯೂ ಕೂಡ ಅಂತರ್ಯಾಮಿಗಳಾಗಿ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಸ್ವಯಂ ಶುಕಾಚಾರ್ಯನೇ ಅಲ್ಲಿದ್ದಾನೆ, ವಾಯು ಅಲ್ಲಿದ್ದಾನೆ. ಅವರೆಲ್ಲರೂ ಕೂಡ ಭೋಹೋ ಎಂಬ ಶಬ್ದವನ್ನು ಉಚ್ಚಾರ ಮಾಡುವುದರ ಮೂಲಕ ಪರಮಾತ್ಮನ ಗುಣಪೂರ್ಣತ್ವದ ಉಪಾಸನೆ ಮಾಡ್ತಾರೆ ಅಂತ ಅದರ ತಾತ್ಪರ್ಯ. ಹಿಂದೆನೆ ಈ ಪರೀಕ್ಷಿತನ ಜಾತಕವನ್ನು ನೋಡಿದಾಗ ಈತ ಮುಂದೆ ಶುಕಮುನಿಯ ಮೂಲಕ ಉಪದೇಶ ಪಡ್ಕೋತಾನೆ ಅಂತ ಬ್ರಾಹ್ಮಣರು ಜ್ಯೋತಿಷಿದ್ದರು ಹೇಳಿದ್ರು. ಅದೆಲ್ಲ ಮುನಿಗಳಿಗೂ ಗೊತ್ತಿತ್ತು, ಬೇರೆ ಬೇರೆ ಮುನಿಗಳಿಗೆ. ಅವರೆಲ್ಲರೂ ಕೂಡ ಭಾಗವತವನ್ನು ಪಾನ ಮಾಡಲಿಕ್ಕೆ ಅಂತ ಅಲ್ಲಿ ಬಂದು ನೆರೆದಿದ್ದರು. ಅಲ್ಲಿಗೆ ಆ 31ನೇ ಶ್ಲೋಕ ಇದು, ಶುಕಾಗಮನ ಪ್ರಕರಣದಲ್ಲಿ ಮೊದಲ ಶ್ಲೋಕ. ಅದರ ಜೊತೆಗೆ ಈ ಭಾಗ ಸಮಾಪ್ತವಾಗಿದೆ.